PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಬೇಳೆ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಹೋದ ರೆಸಿಪಿನೆಲ್ಲ ಹೆಸರುಬೇಳೆ ವಡೆ ಮಾಡಿದ್ದೆ, ಉದ್ದಿನ ವಡೆ ಮಾಡಿದ್ದೆ, ಮದ್ದೂರು ವಡೆ ಮಾಡಿದ್ದೆ. ಈ ಸಲ ಕಡಲೆಬೇಳೆ ವಡೆ ಹೇಗೆ ಮಾಡೋದಂತ ಕಲ್ತ್ಕೊಳ್ಳೋರಿಗೆ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇದೇನೆ, ಚಿತ್ರಾನ್ನ ಕಡಲೆಬೇಳೆ ವಡೆ. ಹಾಗಾಗಿ ನೀವು ಕಲ್ತ್ಕೊಳ್ಳಿ, ಬರದೇ ಇರೋರು ಈಸಿಯಾಗಿ ಹೇಳ್ಕೊಡೋಣ ಅಂದ್ಬಿಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಸಿಂಪಲ್ ಐಟಮ್ಸ್ ಅಷ್ಟೇನೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕಡಲೆಬೇಳೆ ಬೆಳಗ್ಗೆ ಎದ್ದು ನೆನೆಸಿದ್ದೀನಿ ನಾನು. ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸಿದ್ರೆ 3 ಅವರಿಂದ 4 ಅವರ್ ಸಾಕು. ನೈಟೇ ನೆನೆಸ್ಬಿಟ್ರೆ ಮತ್ತೆ ತರ್ತರಿಯಾಗಿ ರುಬ್ಕೊಳ್ಳೋಕ್ಕಾಗಲ್ಲ, ನುಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು 3 ರಿಂದ 4 ಅವರ್ ನೆನೆಸಿದ್ದೀನಿ. ಕಡಲೆಬೇಳೆ 1 ಬೌಲು. ಈರುಳ್ಳಿ ನೋಡಿ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಹೆಂಗೆ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಉಪ್ಪು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ನಮ್ಮ ರೆಸಿಪಿಲಿ ಇಲ್ಲವೇ ಇಲ್ಲ, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟೇ ಐಟಮ್ ಹಾಕ್ಬಿಟ್ಟು ವಡೆ ಸೂಪರಾಗಿ ಬರುತ್ತೆ. ಇದಕ್ಕೆ ಶುಂಠಿನೂ ಬೇಡ. ಒಂದು ವೇಳೆ ನೀವು ಹಾಕೊಳ್ಳೋಂಗಿದ್ರೆ ಸಬ್ಬಾಕ್ಷಿ ಸೊಪ್ಪು ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ಅದು ಫ್ಲೇವರ್, ಕಡಲೆಬೇಳೆ ವಡೆ ಫ್ಲೇವರ್ ಹೋಗ್ಬಿಡುತ್ತೆ ಅಂತ ನಾನು ಹಾಕಲ್ಲ. ಶುಂಠಿನೂ ಅಷ್ಟೇ, ಕಡಲೆಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಇದು ಅದು ಎಲ್ಲ ಹಾಕಿದ್ರೆ ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಶುಂಠಿ ತೋರಿಸ್ತಾ ಇಲ್ಲ. ಇದಿಷ್ಟೇ ಐಟಮ್ಸ್ ಹಾಕ್ಬಿಟ್ಟು ವಡೆ ಸೂಪರಾಗಿ ಬರ್ತವೆ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿರಂತೆ, ನೋಡ್ಕೊಳ್ಳಿರಂತೆ, ಬನ್ನಿ. ನೋಡಿ ಕಡಲೆಬೇಳೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಒಂದು ಟ್ರಿಪ್ ಆದರೆ 1 ಟ್ರಿಪ್ ಹಾಕೊಳ್ಳಿ, ಇಲ್ಲಾಂದ್ರೆ 2 ಟ್ರಿಪ್ ಆದರೆ 2 ಟ್ರಿಪ್ ಹಾಕೊಳ್ಳಿ. ಜನ ಜಾಸ್ತಿ ಇದ್ರೆ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ. ಮೆಣಸಿನ್ಕಾಯಿನೂ ಅಷ್ಟೇ ನೋಡ್ಕೊಂಡು ತಿನ್ಬೇಕಾಗುತ್ತೆ. ಕಟ್ ಮಾಡಿ ಹಾಕಿದ್ರೆ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಅಷ್ಟೇ ವಡೆಗೆ ನೋಡಿ ಕಡಲೆಬೇಳೆ ಜೊತೆಗೇನೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು 2 ಟ್ರಿಪ್ ಹಾಕೋತೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೋಡ್ಕೊಳ್ಳಿ. ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ, ನೋಡ್ಕೊಳ್ಳಿ. ನೋಡಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಜಾಸ್ತಿ ನೆನ್ಸ್ಬಿಟ್ಟಿದ್ದೀರ ಅಂದ್ರೆ ನುಣ್ಣಗಾಗಿ ಹೋಗ್ಬಿಡುತ್ತೆ, ತರ್ತರಿಯಾಗಿ ರುಬ್ಕೊಳಕ್ಕಾಗಲ್ಲ. ನೋಡಿ ಇಷ್ಟೇ ಅದಕ್ಕೇನೆ ರುಬ್ಕೊಳ್ಳಿ. ಕಡಲೆಬೇಳೆ ಒಂದೊಂದಿದ್ರೂ ಪರವಾಗಿಲ್ಲ, ವಡೆ ಸೂಪರ್ ಬರುತ್ತೆ. ಇದೇ ಅದಕ್ಕೇನೆ ರುಬ್ಕೊಂಡ್ಬಿಡಿ. ನೋಡಿ ಇಷ್ಟ ಅದಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ ನೀವು ಇದೇ ಅದಕ್ಕೇನೆ ರುಬ್ಕೊಳ್ಳಿ. ರುಬ್ಕೊಂಡಾದ್ಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ, ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ ವಡೆ. ನೋಡಿ ಅಷ್ಟು ಹಾಕ್ತಾ ಇದ್ದೀನಿ ಈರುಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ನೋಡಿ ಇದೇ ತರಾನೇ ಕಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಕಡಲೆಬೇಳೆನಲ್ಲೇ ರುಬ್ಕೋತೀನಿ ಅಂದ್ರೆ ಹಂಗೂ ಮಾಡ್ಕೋಬಹುದು. ಗ್ರೀನ್ ಆಗಿ ಚೆನ್ನಾಗಿರುತ್ತೆ ರುಬ್ಕೊಂಡ್ಬಿಟ್ರು. ಹೆಂಗಾದ್ರೂ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವಿಲ್ಲ ಕಡಲೆಬೇಳೆ ಜೊತೆ ರುಬ್ಬಿಟ್ಟೆ ಹಾಕ್ಬೋದು ಅಂದ್ರೆ ಹಾಕೊಳ್ಳಿ. ನೋಡಿ ಎಷ್ಟು ಬೇಕೋ ಅಷ್ಟು ನಾನು ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಹಾಕೊಂಡು ಅಭ್ಯಾಸ ಇದ್ರೆ ಸ್ಪೂನಲ್ಲಿ ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡ್ಬಿಡಿ. ನೋಡಿ ಚೆನ್ನಾಗಿ ಕಲಸಿದ್ದೀನಿ. ಈರುಳ್ಳಿ ಅಂತೂ ಒಂದು ನಾನು ಸ್ವಲ್ಪ ದಪ್ಪ ಇರೋದು 3 ರಿಂದ 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ. ನಾನಂತೂ ಶುಂಠಿ ಏನೂ ಹಾಕಲ್ಲ, ಯಾಕಂದ್ರೆ ಅದು ಕಡಲೆಬೇಳೆನೂ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಜಾಸ್ತಿ ಉರಿಯುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾ ಇಲ್ಲ. ನೀವು ಹಾಕ್ಕೊಳ್ಳೇಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಕಲ್ಲ ಯಾವಾಗಲೂ ವಡೆಗಳಿಗೆ, ಯಾಕಂದ್ರೆ ಅದ್ರ ಫ್ಲೇವರೇ ಹೋಗ್ಬಿಡುತ್ತೆ ಅನ್ನೋದು ನನ್ನ ಇದು. ನೀವು ಇಲ್ಲ ನಾವು ಮನೇಲಿ ನಾವು ಹಾಕ್ಕೊಳ್ಳೇಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಅದಕ್ಕೆ ಕಲ್ತ್ಕೊಳ್ಳೋರಿಗೆ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಅದಕ್ಕೆ ಕಲ್ಸ್ಕೊಂಡ್ಬಿಡಿ. ನೋಡಿ ಕಲ್ತ್ಕೊಳ್ಳೋರು ಸ್ವಲ್ಪ ನೀರಲ್ಲಿ ಕೈ ಹಿಂಗೆ ಅದ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ನಾನು ಈ ಸೈಜ್ಗೆ ವಡೆ ತಟ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಹಿಂಗೆ ಅಂದ್ಕೊಂಡ್ಬಿಟ್ಟು ಈ ಥರ ಅಂದ್ಕೊಳ್ಳಿ. ಎಣ್ಣೆ ಕಾದಿದೆ, ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಇಟ್ಕೊಂಡು ಸ್ವಲ್ಪ ತೆಳುವಾಗೇ ತಟ್ಕೊಳ್ಳಿ. ದಪ್ಪ ತಟ್ಕೊಂಡ್ರೆ ಒಳಗೆ ಬೆಂದಿರಲ್ಲ. ನೋಡಿ ಹಾಕ್ತಾ ಇದ್ದೀನಿ. ನೋಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 6 ರಿಂದ 5 ಸೆಕೆಂಡ್ ಬಿಟ್ಬಿಟ್ಟು ನೋಡಿ ಈ ಥರ ತಿರುವು ಹಾಕ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಈ ಥರ ತಿರುವು ಹಾಕ್ಕೊಂಡ್ಬಿಡಿ. ಕಲ್ತ್ಕೊಳ್ಳೋರ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಇರೋರ್ಗೆ ಏನು ಗೊತ್ತಿರುತ್ತೆ, ಕಲ್ತ್ಕೊಳ್ಳೋರ್ಗೆ ನೋಡಿ ಇಷ್ಟ ಅದಕ್ಕೆ ಬೆಂದಿದ ತಕ್ಷಣ ತಿರುವು ಹಾಕ್ಕೊಂಡ್ಬಿಡಿ. ನೋಡಿ ಫುಲ್ ಬೆಂದಿದೆ ನೋಡ್ಕೊಳ್ಳಿ. ಈ ಥರ ಬೆಂದಿದ ತಕ್ಷಣ ತಕ್ಕೊಂಡ್ಬಿಡಿ. ಕರೆಕ್ಟಾಗಿ ಅದಕ್ಕೆ ಬೇಯಿಸ್ಕೊಳ್ಳಿ. ನೋಡಿ ಬಿಸಿ ಕಡಲೆಬೇಳೆ ವಡೆ ರೆಡಿ ಆಗಿದೆ. ತುಂಬ ಇಷ್ಟಪಡ್ತೀರಾ ಅಂದ್ಕೊಂಡು ನಾನು ತುಂಬ ಚೆನ್ನಾಗೇ ಮಾಡ್ತಾ ಇದ್ದೀನಿ. ಅದನ್ನು ನೀವು ಇಷ್ಟಪಡ್ತೀರಾ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಇರೋರು ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಕೆಲವರು ಸಬ್ಬಾಕ್ಷಿ ಸೊಪ್ಪೆಲ್ಲ ಹಾಕ್ಕೋತಾರೆ.
ನಿಮ್ಗೆ ಇಷ್ಟ ಇದ್ರೆ ನೀವು ಹಾಕ್ಕೊಳ್ಳಿ. ನಾನು ವಡೆ ಅಂದರೆ ಇದೇ ಥರನೇ ಮಾಡೋದು, ಯಾಕಂದರೆ ಫ್ಲೇವರ್ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಇದೇ ಥರ ಮಾಡ್ತಾರೆ, ನಾನು ಇದೇ ಥರನೇ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.